ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಪಕ್ಷದವರಿಗೆ ಕಬ್ಬಿಣದ ಕಡಲೆಕಾಯಿ ಆಗಿರುವುದು ನರೇಂದ್ರ ಮೋದಿ ಅವರು. ನಿಮ್ಗೆ ಗೊತ್ತಿದೆ, ಸತತವಾಗಿ ಕಾಂಗ್ರೆಸ್ನ ಪ್ರತಿ ಚುನಾವಣೆಯಲ್ಲಿ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಅಥವಾ NDA ಅವ್ರು ಸೋಲ್ಸ್ಕೊಂಡು ಬರ್ತಾನೆ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ನೇತೃತ್ವವನ್ನು ವಹಿಸಿಕೊಂಡ ನಂತರ ಸತತವಾಗಿ 95 ಚುನಾವಣೆಗಳನ್ನ ಸೋತಿದ್ದಾರೆ. ಮಧ್ಯೆ ಕೆಲವು ಚುನಾವಣೆಗಳನ್ನ ಗೆದ್ದಿದ್ದಾರೆ ಹೊರತು ಸೋತಿರೋದೇ 95 ಚುನಾವಣೆಗಳಿದೆ. ಹಾಗಾಗಿ ಅವ್ರು ಗೆದ್ದಿರುವ ಚುನಾವಣೆಗಳ ಲೆಕ್ಕ ಇಲ್ಲಿ ಬರೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ, ನರೇಂದ್ರ ಮೋದಿಯನ್ನ ನೇರವಾಗಿ ನಮ್ಗೆ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಬಗ್ಗೆ ಬೇರೆ ಏನಾದ್ರೂ ಹೊಸ ಸುದ್ದಿಗಳನ್ನ ಹಬ್ಬಿಸಿ ಅವರ ಚಾರಿತ್ರ್ಯ ಹರಣ ಮಾಡಬೇಕು. ಆ ಮುಖಾಂತರ ನಾವು ಒಂದಿಷ್ಟು ಜನರನ್ನ ತಮ್ಮತ್ತ ಸೆಳಿಬೇಕು. ನರೇಂದ್ರ ಮೋದಿ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ದೇಶದಲ್ಲಿ ಮೂಡಬೇಕು. ಈ ರೀತಿಯಾದಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ಕೈ ಹಾಕಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಪವನ್ ಖೇರ್ ಅವರು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ನಲ್ಲಿ ನರೇಂದ್ರ ಮೋದಿ ಅವರ ಚಾರಿತ್ರ್ಯವನ್ನ ಹರಣ ಮಾಡ್ಲಿಕ್ಕೆ ಏನ್ ಬೇಕೋ ಆ ಎಲ್ಲ ವಿಷಯಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಆ ಇಮೇಲ್ ನಲ್ಲಿ ಏನಿದೆ, ಅದರ ಹಿನ್ನೆಲೆ ಏನು ಮತ್ತು ಆ ಇಮೇಲ್ ನಲ್ಲಿ ಇರುವಂತಹ ಅಂಶಗಳ ಸತ್ಯಾಸತ್ಯತೆ ಏನು, ಇದೆಲ್ಲೋದ್ರ ಬಗ್ಗೆ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನಿಲ್ಲಿ ನರೇಂದ್ರ ಮೋದಿ ಅವರನ್ನ ಹೊಗಳಲಿಕ್ಕೆ ಕೂತ್ಕೊಂಡಿಲ್ಲ. ಆದ್ರೆ ಭಾರತ ಕಂಡಂತ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಕೊಂಡು ನಾವು ಘಂಟಾಘೋಷವಾಗಿ ಹೇಳಬಹುದು. ಕಾರಣ ಏನಂತ ಹೇಳಿದ್ರೆ, ಈ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ತಮ್ಮ ಇಮೇಜ್ಗೆ ಧಕ್ಕೆ ಬರುವಂತಹ ಯಾವುದೇ ಕೆಲಸವನ್ನ ಮಾಡಿಲ್ಲ. ನಡೆದಾಡುವವನು ಎಡುವುದು ಸಹಜ ಅಂತಲೇ ಹೇಳ್ತಾರೆ. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ ಕೆಲವೊಂದು ತಪ್ಪು ನಿರ್ಧಾರಗಳನ್ನ ತಗೊಂಡಿರಬಹುದು, ಆದ್ರೆ ಅದನ್ನ ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಅವ್ರು ಮಾಡಿದ್ದಾರೆ. ಅದು ಬೇರೆ ವಿಷಯ. ಆದ್ರೆ ಅವ್ರ ಮೇಲೆ ಅಥವಾ ಅವರ ಸಂಪುಟ ಸದಸ್ಯರ ಮೇಲೆ ಇಲ್ಲಿವರೆಗೆ ಒಂದೇ ಒಂದು ಭ್ರಷ್ಟಾಚಾರದ ಹಗರಣ ಮೆತ್ಕೊಂಡಿಲ್ಲ. ಇದು ಭಾರತೀಯರೆಲ್ಲರಿಗೂ ಕೂಡ ಅತ್ಯಂತ ಸಂತಸದ ಸಂಗತಿ ಅಂತೇಳಿ ಹೇಳಬಹುದು. ನರೇಂದ್ರ ಮೋದಿ ಅವ್ರನ್ನ ದ್ವೇಷಿಸುವವರು ದ್ವೇಷಿಸ್ತಾನೆ ಇರ್ತಾರೆ, ಅದ್ರ ಬಗ್ಗೆ ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಅವರ ಆಡಳಿತ ವೈಖರಿ ಮತ್ತು ಅವ್ರು ನಡ್ಕೊಳ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ ಯಾರು ಕೂಡ ಅವ್ರ ಬಗ್ಗೆ ಟೀಕೆ ಮಾಡ್ಬೇಕಾಗಿಲ್ಲ. ಅಷ್ಟು ಚೆನ್ನಾಗಿ ಆಡಳಿತವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಇಡೀ ವಿಶ್ವ ಈಗ ಭಾರತದತ್ತ ನೋಡೋ ರೀತಿಯಲ್ಲಿ ಮಾಡಿದ್ದಾರೆ. ಭಾರತದ ಸ್ನೇಹವನ್ನ ಪಡಿಬೇಕು, ಆ ಮುಖಾಂತರ ತಮ್ಮ ವ್ಯಾಪಾರ ವ್ಯವಹಾರ ಅಥವಾ ತಮ್ಮ ಅಭಿವೃದ್ಧಿಗೆ ಭಾರತದ ಸಹಾಯವನ್ನ ಪಡ್ಕೋಬೇಕು. ಈ ರೀತಿಯಾದಂತಹ ಮನಸ್ಥಿತಿ ಇಡೀ ವಿಶ್ವದಲ್ಲಿ ಮೂಡಿದೆ. ಇದರ ಬಗ್ಗೆ ಯಾವುದೇ ರೀತಿಯಂತ ಸಂಶಯ ಇಲ್ಲ. ನರೇಂದ್ರ ಮೋದಿ ಅವ್ರನ್ನ ನಖಶಿಖಾಂತ ದ್ವೇಷಿಸುವವರು ಕೂಡ ಈ ಮಾತನ್ನು ಒಪ್ಕೊಳ್ಬೇಕಾಗ್ತದೆ. ಈಗ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ, ಇಂತಹ ನರೇಂದ್ರ ಮೋದಿಗೆ ಏನಾದ್ರೂ ಮಾಡಿ ಕೆಟ್ಟ ಹೆಸರನ್ನ ತರಬೇಕು, ಈ ರೀತಿಯಾದ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾನೆ ಇದೆ. ಆದ್ರೆ ಪ್ರತಿ ಸಾರಿ ಕೂಡ ಅವರು ಅದರಲ್ಲಿ ಫಲವನ್ನ ಕಾಣಲಿಲ್ಲ. ಈಗ ಲೇಟೆಸ್ಟ್ ಆಗಿ ನರೇಂದ್ರ ಮೋದಿ ಅವರ ಚಾರಿತ್ರ್ಯದ ಬಗ್ಗೆ ಒಂದು ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ ಪಕ್ಷ ಎತ್ತಿದೆ. ಸಾಮಾನ್ಯವಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳನ್ನ ಫಾಲೋ ಮಾಡ್ತಾ ಇರುವಂತವರಿಗೆ ಜೆಫ್ರಿ ಎಪ್ಸ್ಟೀನ್ ಹೆಸರು ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಆತನ ಬಗ್ಗೆ ಪುನಃ ನಾನು ವಿವರಿಸಲಿಕ್ಕೆ ಹೋಗಲ್ಲ. ಆದ್ರೂ ಕೂಡ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈತ ಓರ್ವ ಕುಖ್ಯಾತ ಅಪರಾಧಿ. ಅಮೆರಿಕದಲ್ಲಿ ಬಹುದೊಡ್ಡದಾದಂತಹ ಲೈಂಗಿಕ ಹಗರಣವನ್ನ ಮಾಡಿ ಕೊನೆಗೆ ಜೈಲು ಸೇರಿ ಜೈಲಿನಲ್ಲಿ ನಿಗೂಢವಾಗಿ ಸತ್ತಂತಹ ವ್ಯಕ್ತಿ. ಈತ ಸತ್ತ ಮೇಲೂ ಕೂಡ ಈತನಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳು ಚರ್ಚೆಗೊಳಪಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈತ ತನ್ನ ಬಳಿ ಶೇಖರಿಸಿಟ್ಟಿದ್ದ ಅನ್ನುವ ಒಂದಿಷ್ಟು ದಾಖಲೆಗಳು ಈಗ 1 by 1 ರಿಲೀಸ್ ಆಗ್ತಾ ಇದೆ. ಈತನ ಬಳಿ ಇದ್ದಂತ ಒಟ್ಟು ದಾಖಲೆಗಳು 30 ಲಕ್ಷ ಪುಟಗಳಿಗಿಂತಲೂ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಾಗೇನೆ ವಿಶ್ವದ ಹಲವಾರು ಪ್ರತಿಷ್ಠಿತ ವ್ಯಕ್ತಿಗಳು, ರಾಜಕಾರಣಿಗಳು ಅಥವಾ ಕೆಲವೊಂದು ದೇಶದ ಪ್ರಧಾನ ಮಂತ್ರಿಗಳು ಅಥವಾ ಅಧ್ಯಕ್ಷರು ಇರಬಹುದು, ಇವರೆಲ್ಲರೂ ಕೂಡ ಒಂದಿಷ್ಟು ಹುಡುಗಿಯರ ಜೊತೆಗಿರುವಂತಹ ಫೋಟೋಸು, ಹಾಗೇನೆ ಜೆಫ್ರಿ ಎಪ್ಸ್ಟೀನ್ ಜೊತೆಗಿರುವಂತಹ ಫೋಟೋಸು, ಈ ರೀತಿಯ ಒಟ್ಟು 1,80,000 ಫೋಟೋಗಳು ಕೂಡ ಈತನ ಬಳಿ ಇತ್ತು. ಹಾಗೇನೆ 2,000ಕ್ಕೂ ಹೆಚ್ಚು ಇವರಿಗೆ ಸಂಬಂಧಪಟ್ಟಂತ ವಿಡಿಯೋಸ್ ಗಳನ್ನು ಕೂಡ ಈತ ಶೇಖರಿಸಿ ಇಟ್ಟಿದ್ದ. ಈಗ ಈ ದಾಖಲೆಗಳನ್ನ 1 by 1 ರಿಲೀಸ್ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಹೆಸರಿರುವಂತಹ ಒಂದು ಇಮೇಲ್ ಕೂಡ ಈಗ ರಿಲೀಸ್ ಆಗಿದೆ. ಈ ಇಮೇಲ್ ನಲ್ಲಿ ಒಂದು ಕಡೆ ನರೇಂದ್ರ ಮೋದಿ ಅವರ ಹೆಸರು ಬರ್ತದೆ. ಈಗ ಈ ಇಮೇಲ್ ನ ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪ್ರಪಗಂಡವನ್ನ ಮಾಡ್ಲಿಕ್ಕೆ ಹೊರಟಿದೆ. ಇಲ್ಲಿ ಈ ಇಮೇಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಜೆಫ್ರಿ ಎಪ್ಸ್ಟೀನ್ ಜುಲೈ 4, 2017 ಬೇರೆ ಯಾರಿಗೊಂದು ಕಳಿಸಿರುವಂತಹ ಇಮೇಲ್. ಇದರಲ್ಲಿ ಜೆಫ್ರಿ ಎಪ್ಸ್ಟೀನ್ ಕತಾರ್ ಬಗ್ಗೆ ಇನ್ನೊಬ್ಬರ ಜೊತೆಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ದಾನೆ. ಆ ಮೇಲ್ ನಲ್ಲಿರುವಂತಹ ಪ್ರಮುಖ ವಿಷಯ ಭಯೋತ್ಪಾದನೆಗೆ ಸಂಬಂಧಪಟ್ಟಿದ್ದು. ನಿಮ್ಗೆ ಗೊತ್ತಿದೆ, ಕತಾರ್ ಎಲ್ಲಾ ಭಯೋತ್ಪಾದಕರಿಗೆ ಆಶ್ರಯ ಒದಗಿಸುವಂತಹ ದೇಶ. ಬಹಳಷ್ಟು ಭಯೋತ್ಪಾದಕ ಸಂಘಟನೆಗಳ ಮುಖ್ಯ ಕಚೇರಿ ಕತಾರ್ ನಲ್ಲಿದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಇಲ್ಲಿ ಕತಾರ್ ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಾ ಇರೋದ್ರ ಬಗ್ಗೆ ಡಿಸ್ಕಸ್ ನಡೆದಿತ್ತು. ಹಾಗೇನೆ ಕತಾರ್ ಬಗ್ಗೆ ಅರಬ್ ದೇಶಗಳು ಸ್ವಲ್ಪ ತಮ್ಮ ಭಯವನ್ನ ವ್ಯಕ್ತಪಡಿಸಿರುವಂತಹ ವಿಷಯ ಕೂಡ ಈ ಮೇಲ್ ನಲ್ಲಿ ಪ್ರಸ್ತಾಪ ಆಗಿದೆ. ಒಂದ್ ವೇಳೆ ಕತಾರ್ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ತಮ್ಮ ಸ್ನೇಹವನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಈ ಭಯೋತ್ಪಾದಕ ಸಂಘಟನೆಗಳಿಗೆ ಸಪೋರ್ಟ್ ಮಾಡೋದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಒಂದು ಅಡ್ವೈಸ್ ಅನ್ನ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ.
ಇಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಲೈನ್ ನಲ್ಲಿ ಬರೆದಿದ್ರೆ ಅದನ್ನ ನಾನು ನಿಮ್ಗೆ ಎಕ್ಸಾಕ್ಟ್ ಏನಿದೆಯೋ ಅದನ್ನ ಓದಿ ಹೇಳ್ತೇನೆ. ದಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೋದಿ ಟುಕ್ ಅಡ್ವೈಸ್ ಅಂಡ್ danced and sang in Israel for the benefits of the US president. They had met a few weeks ago. It worked. ಇಷ್ಟು ಮಾತ್ರ ಇರೋದು ಈ ಮೇಲ್ ನಲ್ಲಿ. ಈ ಒಂದು ಸಾಲಿನ ಹಿನ್ನೆಲೆ ಹೇಳಬೇಕು ಅಂತ ಹೇಳಿದ್ರೆ, ಜೂನ್ 24, 2017 ಡೊನಾಲ್ಡ್ ಟ್ರಂಪ್ ಅನ್ನ ಅಮೆರಿಕದಲ್ಲಿ ನರೇಂದ್ರ ಮೋದಿ ಅವರು ಭೇಟಿ ಮಾಡ್ತಾರೆ. ಅದಾದ ಮೇಲೆ ಜುಲೈ 3 ಜುಲೈ 6 ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಡ್ತಾರೆ. ಅಲ್ಲಿ ನೆತನ್ಯಾಹುವನ್ನು ಕೂಡ ಭೇಟಿ ಮಾಡ್ತಾರೆ. ಈ ಮೇಲ್ ನ ಕಳಿಸಿರೋದು ಜುಲೈ 4 ಅಂದ್ರೆ ನರೇಂದ್ರ ಮೋದಿ ಅವರು ಇಸ್ರೇಲ್ ಭೇಟಿ ಕೊಟ್ಟ ಮರುದಿನ ಈ ಮೇಲ್ ನ ಕಳಿಸಲಾಗಿದೆ. ಇಲ್ಲಿ ಮೇಲ್ ನಲ್ಲಿ ನರೇಂದ್ರ ಮೋದಿ ಅವರನ್ನ ಅವರು ಒಂದು ಉದಾಹರಣೆಯಾಗಿ ತಗೊಂಡಿದ್ದಾರೆ ಹೊರತು ನರೇಂದ್ರ ಮೋದಿ ಅವರು ಅಬ್ಸ್ಟೈನ್ ನಿಂದ ಸಲಹೆಯನ್ನ ತಗೊಂಡು ಇಸ್ರೇಲ್ಗೆ ಹೋಗಿದ್ದಾರೆ ಅಂತ ತಗೊಂಡು ಎಲ್ಲಿಯೂ ಮೆನ್ಷನ್ ಮಾಡಿಲ್ಲ. ನರೇಂದ್ರ ಮೋದಿ ಅವರ ತರ ಅಮೆರಿಕ, ಇಸ್ರೇಲ್ ಹಾಗೇನೆ ರಷ್ಯಾ ಈ ರೀತಿ ಬೇರೆ ಬೇರೆ ದೇಶಗಳ ಜೊತೆಗೆ ಯಾವ ರೀತಿಯಾಗಿ ತಮ್ಮ ಬಾಂಧವ್ಯವನ್ನ ಅವರು ವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಕತಾರ್ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆಗೂ ಸೌಹಾರ್ದಯುತವಾಗಿರಬೇಕು, ಈ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅವರು ತಿಲಾಂಜಲಿಯನ್ನ ಇಡಬೇಕು, ಈ ರೀತಿಯಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಅದರ ಮುಂದಿನ ಮೇಲ್ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದರಲ್ಲಿ ಇನ್ನೊಂದು ವಿಷಯವನ್ನು ಮೆನ್ಷನ್ ಮಾಡಿದ್ರು. 2022 ಕತಾರ್ ಫುಟ್ಬಾಲ್ ವರ್ಲ್ಡ್ ಕಪ್ ಸಂದರ್ಭದಲ್ಲಿ ಭಯೋತ್ಪಾದಕರ ದಾಳಿ ನಡೆಯುವಂತ ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಕತಾರ್ ತಕ್ಷಣ ಈ ರೀತಿಯಾಗಿ ಭಯೋತ್ಪಾದಕರಿಗೆ ಫಂಡಿಂಗ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಕೊಂಡು ಈ ಇಮೇಲ್ ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಹಾಗೇನೆ ಮೋದಿ ಅವರಿಗೆ ಸಂಬಂಧಪಟ್ಟಂತ ಈ ಲೈನ್ ನಲ್ಲಿ ಡ್ಯಾನ್ಸ್ಡ್ ಅಂಡ್ ಸ್ಯಾಂಗ್ ಅಂತ ಮೆನ್ಷನ್ ಮಾಡಿದಾರಲ್ಲ, ಇದ್ರ ಬಗ್ಗೆ ಕೂಡ ಪವನ್ ಖೇರ್ ಅವರು ಬೇರೆ ರೀತಿಯಾಗಿ ಅರ್ಥೈಸಿದ್ದಾರೆ. ಇಲ್ಲಿ ಡ್ಯಾನ್ಸ್ಡ್ ಅಂಡ್ ಸ್ಯಾಂಗ್ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಯಾವುದೇ ಪದ್ಯವನ್ನ ಹೇಳ್ಕೊಂಡಲ್ಲಿ ಯಾರ ಜೊತೆಗೂ ಡ್ಯಾನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ. ಅಲ್ಲಿಯ ಒಂದು ಕಾರ್ಯಕ್ರಮದಲ್ಲಿ ನೆತನ್ಯಾಹು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನರೇಂದ್ರ ಮೋದಿ ಅವರ ಜೊತೆಗೆ. ಅಲ್ಲಿ ನಮ್ಮ ದೇಶದ ರಾಷ್ಟ್ರಗೀತೆಯನ್ನ ಒಬ್ಬಳು ಹುಡುಗಿ ಹಾಡ್ತಾ ಇದ್ಲು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತು ನೆತನ್ಯಾಹು ಅವರು ಒಟ್ಟಿಗೆ ನಿಂತಿರುವ ಒಂದು ಫೋಟೋ ಕೂಡ ಇದೆ. ಇಲ್ಲಿ ರಾಷ್ಟ್ರಗೀತೆ ಹಾಡಿದ್ದನ್ನ ಬಿಟ್ರೆ ಬೇರೆ ಇನ್ಯಾವ ಹಾಡನ್ನು ಕೂಡ ಹಾಡಿರ್ಲಿಲ್ಲ. ಹಾಗೇನೆ ಇಲ್ಲಿ ನರೇಂದ್ರ ಮೋದಿ ಅವರು ಡಾನ್ಸ್ ಕೂಡ ಮಾಡಿಲ್ಲ. ಇಲ್ಲಿ ಮೋಸ್ಟ್ಲಿ 2016 ಅಮೆರಿಕದ ಅಧ್ಯಕ್ಷಗಿರಿಗೆ ನಡೆದಂತಹ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಓಪನ್ ಆಗಿ ಡೊನಾಲ್ಡ್ ಟ್ರಂಪ್ಗೆ ಸಪೋರ್ಟ್ ಅನ್ನು ಮಾಡಿದ್ರು. ನಿಮ್ಗೆ ಗೊತ್ತಿರಬಹುದು, ಅಮೆರಿಕದಲ್ಲಿರುವಂತಹ ಭಾರತೀಯರು ಸಂಪೂರ್ಣವಾಗಿ ಡೊನಾಲ್ಡ್ ಟ್ರಂಪ್ಗೆ ಸಪೋರ್ಟ್ ಅನ್ನು ಮಾಡಿದ್ರು. ಮೋಸ್ಟ್ಲಿ ಅದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಸಾಧ್ಯತೆ ಇದೆ. ಹಾಗೇನೆ ಕೊನೆಯದಾಗಿ ಇಟ್ ವರ್ಕ್ಡ್ ಅಂತ ಕೂಡ ಇಲ್ಲಿ ಈತ ಮೆನ್ಷನ್ ಮಾಡಿದ್ದಾನೆ. ಇಲ್ಲಿ ಇಟ್ ವರ್ಕ್ಡ್ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಬೇರೆ ದೇಶಗಳ ಜೊತೆಗೆ ಇಟ್ಕೊಂಡಿರುವಂತಹ ಉತ್ತಮ ಬಾಂಧವ್ಯದಿಂದಾಗಿ ಹಲವಾರು ಕೆಲಸಗಳು ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆನ್ಷನ್ ಮಾಡಿರ್ಬೋದು. ಅಂದ್ರೆ ಕತಾರ್ಗೆ ಅವರು ಅಡ್ವೈಸ್ ಮಾಡಿದ್ದಾರೆ, ನೋಡಿ ನೀವು ನರೇಂದ್ರ ಮೋದಿಯನ್ನ ಫಾಲೋ ಮಾಡಿ, ಬೇರೆ ಬೇರೆ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ, ಆ ಮುಖಾಂತರ ಅಮೆರಿಕ, ಇಸ್ರೇಲ್ ಈ ರೀತಿಯಾಗಿ ಬೇರೆ ಬೇರೆ ದೇಶಗಳ ಸ್ನೇಹವನ್ನ ಸಂಪಾದಿಸಿ, ಈ ರೀತಿಯಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೊರತು ಎಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರು ಕುಡ್ಕೊಂಡು ಡಾನ್ಸ್ ಮಾಡಿದ್ರು ಅಥವಾ ಯಾವ್ದೋ ಹುಡುಗಿಯರೊಂದಿಗೆ ಕುಣಿದ್ರು ಈ ರೀತಿ ಎಲ್ಲಿಯೂ ಇಲ್ಲ. ಇದನ್ನ ತಪ್ಪಾಗಿ ಅರ್ಥೈಸಿ ಇಲ್ಲಿ ಪವನ್ ಖೇರ್ ಅವರು ಮೇಲ್ ನ ಶೇರ್ ಮಾಡಿಕೊಂಡು ನರೇಂದ್ರ ಮೋದಿ ಅವರು ಯಾರ ಜೊತೆ ಡಾನ್ಸ್ ಮಾಡಿದ್ದಾರೆ, ಯಾರ ಬೆನಿಫಿಟ್ಗಾಗಿ ಪದ್ಯ ಹೇಳಿದ್ದಾರೆ, ಈ ರೀತಿಯಾಗಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ನಮಗಾಗ್ಲಿ ನಿಮ್ಗಾಗ್ಲಿ ಈ ಅಮೆರಿಕದವರ ಇಂಗ್ಲಿಷ್ ಇರ್ಬೋದು ಅಥವಾ ಬೇರೆ ಬೇರೆ ದೇಶಗಳ ಕೆಲವೊಂದು ಇಂಗ್ಲಿಷ್ ವರ್ಡ್ಗಳು ಅವ್ರು ಮಾತಾಡುವಂತ ರೀತಿ ಇದು ಖಂಡಿತವಾಗಿ ಅರ್ಥ ಆಗಲ್ಲ. ಕೆಲವು ಕಡೆ ಗ್ರಾಮ್ಯಾಟಿಕಲ್ ಆಗಿರ್ತದೆ, ಕೆಲವು ಕಡೆ ಒಂದೊಂದು ವರ್ಡಿಗೆ ಕೂಡ ಒಂದೊಂದು ರೀತಿಯಾದಂತಹ ಅರ್ಥ ಕೂಡ ಇರ್ತದೆ. ಈ ಮೇಲ್ ನಲ್ಲಿ ಕೂಡ ಅಷ್ಟೇ ಬಹಳಷ್ಟು ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇದು ಸ್ವಲ್ಪ ಇಂಗ್ಲಿಷ್ ನಲ್ಲಿ ತುಂಬಾ ನಾಲೆಜ್ ಇರುವವರಿಗೆ ಅರ್ಥ ಆಗುವಂತಹ ವಿಷಯ. ಆದ್ರೆ ಪವನ್ ಖೇರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಯಾರು ಕೂಡ ಅಷ್ಟೊಂದು ಡಿಟೇಲ್ ಆಗಿ ನೋಡ್ಲಿಕ್ಕೆ ಹೋಗಲ್ಲ, ಈ ಶಬ್ದಗಳನ್ನ ಸರಿಯಾಗಿ ಅರ್ಥೈಸ್ಕೊಳ್ಳಿಕ್ಕೆ ಯಾರು ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ಡ್ಯಾನ್ಸಿಂಗ್ ಅಂಡ್ ಸ್ಯಾಂಗ್ ಅಂತ ಹೇಳಿದ ತಕ್ಷಣ ಎಲ್ಲೋ ಹಾಡು ಹೇಳ್ಕೊಂಡು ಕುಣಿದಿದ್ದಾರೆ ಅಂತಕೊಂಡು ಎಲ್ಲರೂ ತಿಳ್ಕೊಳ್ತಾರೆ. ಹಾಗಾಗಿ ಕಾಂಗ್ರೆಸ್ನ ವಕ್ತಾರ ಪವನ್ ಖೇರ್ ಅವರು ಇಲ್ಲಿ ಪ್ರಮುಖವಾಗಿ ಆ 2 ಶಬ್ದಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಬಹುದು. ಆ ಮುಖಾಂತರ ಒಂದಿಷ್ಟು ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಇಲ್ಲಿ ಪವನ್ ಖೇರ್ ಅವರು ಪ್ರಯತ್ನಿಸಿದ್ದಾರೆ ಅಂತಕೊಂಡೆ ಹೇಳ್ಬಹುದು. ನಾವು ನಿಮ್ಗೊಂದು ವಿಷಯ ಗೊತ್ತಿರಬೇಕು, ಪವನ್ ಖೇರ್ ರಾಜ್ಯಸಭಾ ಮೆಂಬರ್ ಆಗ್ಬೇಕು ಅಂತಕೊಂಡು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಆ ಚಾನ್ಸ್ ಸಿಕ್ಕಿಲ್ಲ. ಹಾಗಾಗಿ ಮುಂದಿನ ಬಾರಿ ಆದ್ರೂ ನಾನು ರಾಜ್ಯಸಭಾ ಮೆಂಬರ್ ಆಗ್ಬೇಕು ಅಂತಕೊಂಡು ಸತತ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನ ಮೆಚ್ಚಿಸ್ಲಿಕ್ಕೆ ಈ ರೀತಿಯಂತ ವಿಷಯಗಳನ್ನ ಹಿಡ್ಕೊಂಡು ಅದನ್ನ ಹೈಲೈಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಒಂದು ಮಾತು ನೆನಪಿಗೆ ಬರ್ತದೆ, ಅದೇನು ಅಂತ ಹೇಳಿದ್ರೆ, ನೀವು ಯಾರ ಕಡೆ ಆದ್ರೂ ಒಂದು ಬೆರಳು ತೋರಿಸೋ ಸಂದರ್ಭದಲ್ಲಿ ಉಳಿದಂತ 4 ಬೆರಳುಗಳು ನಿಮ್ಮತ್ತ ತೋರಿಸ್ತಾ ಇರ್ತದೆ ಅಂತಕೊಂಡು ಹೇಳ್ತಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಹಲವಾರು ಬಾರಿ ವಿದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆ ಭೇಟಿಗಳೆಲ್ಲವೂ ಕೂಡ ಅತ್ಯಂತ ನಿಗೂಢವಾಗಿದೆ. ಹಾಗೇನೆ ಕೆಲವೊಂದು ಸಂದರ್ಭಗಳಲ್ಲಿ ಅವರು ನಮ್ಮ ದೇಶವನ್ನ ವಿರೋಧಿಸುವಂತಹ ಕೆಲವೊಂದು ವ್ಯಕ್ತಿಗಳಿದ್ದಾರೆ ಅಥವಾ ಕೆಲವೊಂದು ಶಕ್ತಿಗಳಿದೆ, ಅದರ ಪ್ರಮುಖರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರುವಂತಹದ್ದು ನಾವು ಹಲವಾರು ಬಾರಿ ನೋಡಿದ್ದೇವೆ. 2022 ಮೇ ನಲ್ಲಿ ರಾಹುಲ್ ಗಾಂಧಿ ಅವರು ನೇಪಾಳದ ಕಠ್ಮಂಡು ಅಲ್ಲಿ ಅವರ ಫ್ರೆಂಡ್ ಒಬ್ಬರ ಮದುವೆ ಹೋಗಿರ್ತಾರೆ. ಆಕೆಯ ಹೆಸರು ಸುಮ್ನಿನಾ ಉದಾಸ್.
ಆ ಮದುವೆಗೆ ಸಂಬಂಧಪಟ್ಟಂತ ಒಂದು ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ತಾರೆ. ಈ ಪಾರ್ಟಿ ನಡೆದಿದ್ದು ಕಠ್ಮಂಡುವಿನ ಒಂದು ಪ್ರತಿಷ್ಠಿತ ನೈಟ್ ಕ್ಲಬ್, ಅದರ ಹೆಸರು ಲಾರ್ಡ್ ಆಫ್ ಡ್ರಿಂಕ್ಸ್ ಅಂತ ಕೊಂಡು ಅಲ್ಲಿ ನಡೆದಿರುವಂತಹ ಪಾರ್ಟಿ. ಈ ಪಾರ್ಟಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಓರ್ವ ಚೈನೀಸ್ ಮಹಿಳೆ ಕೂಡ ಇರ್ತಾರೆ. ಆಕೆ ನೇಪಾಳದಲ್ಲಿ ಚೀನಾದ ಅಂಬಾಸಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಕೆ ಹೆಸರು ಹೋಯಾಂಕಿ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಕೈಲಿ ಒಂದು ಗ್ಲಾಸ್ ಕೂಡ ಇರ್ತದೆ. ಆ ಗ್ಲಾಸ್ ನಲ್ಲಿ ಏನೋ ಡ್ರಿಂಕ್ಸ್ ಕೂಡ ಇದ್ದಿತ್ತು. ಆದ್ರೆ ಇವ್ರ ಜೊತೆಗಿದ್ದಂತಹ ಮಹಿಳೆ ನೇಪಾಳದಲ್ಲಿ ಚೀನಾದ ಅಂಬಾಸಡರ್ ಆಗಿರುವಂತವ್ರು. ಹಾಗಾಗಿ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಎತ್ತಿದ್ರು, ರಾಹುಲ್ ಗಾಂಧಿ ಅವರಿಗೆ ಈಕೆಯ ಜೊತೆಗೆ ಏನ್ ಕೆಲಸ ಇತ್ತು, ಈ ರೀತಿಯಾದಂತಹ ಪ್ರಶ್ನೆ ಆ ಸಂದರ್ಭದಲ್ಲಿ ಬಂದಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷದವರು ಇದೊಂದು ಆಕಸ್ಮಿಕ ಭೇಟಿ ಈ ರೀತಿಯಾಗಿ ಹೇಳಿದ್ದಾರೆ ಹೊರತು ಬೇರೆ ಏನೋ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಹೋಗಿಲ್ಲ. ಅದೇ ರೀತಿಯಲ್ಲಿ ಯಾರೋ ಒಬ್ರು ಒಂದು ಇಮೇಲ್ ನಲ್ಲಿ ಉದಾಹರಣೆಯಾಗಿ ನರೇಂದ್ರ ಮೋದಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರೆ ನರೇಂದ್ರ ಮೋದಿಗೂ ಜೆಫ್ರಿನ್ ಎಪ್ಸ್ಟೀನ್ಗೂ ಸಂಬಂಧ ಇದೆ ಅಂತಕೊಂಡು ಕಾಂಗ್ರೆಸ್ ಪಕ್ಷ ಈಗ ಒಂದು ಪ್ರಪಗಂಡ ಮಾಡ್ಲಿಕ್ಕೆ ಹೊರಟಿದೆ. ಹಾಗೇನೆ ಅದರಲ್ಲಿ ಬರೆದಿರುವಂತಹ ಕೆಲವೊಂದು ಶಬ್ದಗಳಿಗೆ ಬೇರೆಯದ್ದೇ ಆದಂತಹ ಅರ್ಥವನ್ನ ಕಲ್ಪಿಸುವ ಮುಖಾಂತರ ನರೇಂದ್ರ ಮೋದಿ ಅವರ ಇಮೇಜ್ಗೆ ಧಕ್ಕೆ ತರುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಕೈ ಹಾಕಿದೆ. ಅದಕ್ಕಾಗಿ ನಾನು ಹೇಳಿದ್ದು, ನರೇಂದ್ರ ಮೋದಿ ಅವರನ್ನ ಚುನಾವಣೆಯಲ್ಲಿ ನೇರವಾಗಿ ಎದುರಿಸಿ ಸೋಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವರ ಇಮೇಜ್ಗೆ ಮಸಿ ಬಳಿಯುವ ಮುಖಾಂತರ ನಾವು ಅವ್ರನ್ನ ಸೋಲಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅಥವಾ ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸಬೇಕು. ಈ ರೀತಿಯಾದಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷ ಕೈ ಹಾಕಿದೆ. ಇದು ಖಂಡಿತವಾಗಿ ನಾಚಿಕೆಗೇಡು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪವನ್ ಖೇರ್ ಅವರು ಈ ರೀತಿ ಮೇಲ್ ಗಳನ್ನ ಶೇರ್ ಮಾಡ್ಕೊಂಡ್ರು. ತಕ್ಷಣ ನರೇಂದ್ರ ಮೋದಿ ಅವ್ರನ್ನ ಯಾರೆಲ್ಲ ಹೇಟ್ ಮಾಡ್ತಾರೋ ಅವರೆಲ್ಲರೂ ಕೂಡ ಈ ಮೇಲ್ ನ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ವೈರಲ್ ಮಾಡ್ಲಿಕ್ಕೆ ಏನೆಲ್ಲ ಸಾಧ್ಯವೋ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಭಾರತದ ವಿದೇಶಾಂಗ ಸಚಿವಾಲಯ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಈ ಇಮೇಲ್ಗೂ ನರೇಂದ್ರ ಮೋದಿ ಅವರಿಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಅದಲ್ಲದೆ ಜುಲೈ 3ರಿಂದ ಜುಲೈ 6ನೇ ತಾರೀಕು 2017ರಲ್ಲಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಟ್ಟಿರೋದು ಅಧಿಕೃತ ಭೇಟಿಯಾಗಿದೆ. ಅದು ಅವರ ಪರ್ಸನಲ್ ಭೇಟಿ ಅಲ್ಲ. ಅಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ರೀತಿಯಾಗಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದವರು ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ ಈ ಎಪ್ಸ್ಟೀನ್ ಫೈಲ್ ನಲ್ಲಿ ಮೆನ್ಷನ್ ಆಗಿರುವಂತಹ ಅವರ ಹೆಸರನ್ನ ಬಳಸ್ಕೊಳ್ತಾ ಇರ್ತದೆ. ನೋಡೋಣ ಇದರಿಂದ ನರೇಂದ್ರ ಮೋದಿ ಅವರಿಗೆ ಏನಾದ್ರು ಧಕ್ಕೆ ಆಗ್ತದ ಅಥವಾ ಕಾಂಗ್ರೆಸ್ಗೆ ಇದು ತಿರುಗಬಾಣ ಆಗ್ತದ. ಯಾಕಂದ್ರೆ ಇನ್ನು ಬಹಳಷ್ಟು ಫೋಟೋಗಳು ಅಥವಾ ಬೇರೆ ಬೇರೆ ಇಮೇಲ್ಗಳು ರಿಲೀಸ್ ಆಗ್ಲಿಕ್ಕೆ ಬಾಕಿ ಇದೆ. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ಅಲ್ಲಿ ಪಾರ್ಟಿಗಳನ್ನ ಅಟೆಂಡ್ ಮಾಡಿಕೊಂಡು ಮೋಜು ಮಸ್ತಿ ಮಾಡುವಂತಹ ವ್ಯಕ್ತಿ, ಅದು ಅವ್ರ ಪರ್ಸನಲ್ ವಿಷಯ. ಆದ್ರೆ ರಾಹುಲ್ ಗಾಂಧಿ ಅವರ ಫೋಟೋ ಕೂಡ ಮುಂದಿನ ದಿನಗಳಲ್ಲಿ ಹೊರಬರುವಂತ ಸಾಧ್ಯತೆ ಇದ್ರೂ ಇರಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ಏನೆಲ್ಲ ನಡೀಬಹುದು ನಾವು ಕಾದ್ ನೋಡೋಣ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.